ಬರ್ಡ್ಸ್ನಲ್ಲಿ ಸೇಲ್ ಮಾಡಲಿಕ್ಕೆ ಅಂದರೆ ಟೆಂಪಲ್ಗೆಲ್ಲ ಬರ್ಡ್ಸ್ನಲ್ಲಿ ಹೋಗ್ತದೆ. ಈಗ ದೊಡ್ಡದಾದ ಮೇಲೆ ಇದನ್ನು ನಾವು ನೋಡ್ತಿದ್ದೆ ನಾವು ಯಾವ ಥರ ಅಂದರೆ ಇಂಡಸ್ಟ್ರಿಗೆ ಕೊಡಲಿಕ್ಕೆ. ಇಟ್ ಮೇ ಬಿ ನಮಗೆ ಈಗ ಮೊನ್ನೆ ರೀಸೆಂಟ್ಲಿ ಈಗ ಅಗರಬತ್ತಿದವ್ರು ಯಾರು ಬಂದಿದ್ದಾರೆ. ಸೊ ಅದೇ ಥರ ನಮ್ಮದು ಲೋಟಸನ್ನು ಈಗ ಒಂದು ಸಲ ನಮಗೆ ಕೆಲವೆಲ್ಲ ಲೋಟಸ್ ಸೇಲ್ ಈಗ ಮಳೆಗಾಲದಲ್ಲಿ ಸ್ವಲ್ಪ ಟೆಂಪಲ್ನಲ್ಲಿ ಸ್ವಲ್ಪ ಡಿಮಾಂಡ್ ಕಮ್ಮಿ ಇರುವಾಗ ಸೊ ನಮಗೆ ಇದಕ್ಕೆಲ್ಲ ಹೋಗಲಿಕ್ಕೆ ಸ್ಟಾರ್ಟ್ ಆದರೆ ಇಂಥ ಇಂಡಸ್ಟ್ರಿಗೆ ಇದನ್ನು ಡ್ರೈ ಮಾಡಿ ಕೊಟ್ಟಿದ್ರೆ ಈ ಪೆಟಲ್ಸ್ನಲ್ಲಿ ಇದರಲ್ಲಿ ಈಗ ಲೋಟಸ್ ಟೀ ಆಲ್ಸೋ ಮಾಡ್ತಾರೆ. ಲೋಟಸ್ ಟೀ ಆಗ್ತದೆ, ಪ್ಲಸ್ ಇದಕ್ಕೆ ನಮಗೆ ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಈಗ ವಿಕೋ ಟರ್ಮರಿಕ್ ಹೇಗೆ ಉಂಟು ಅದೇ ಥರ ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ಸರಿ ಇದು ಮಾಡಿದರೆ ಬಟ್ ವೆರಿ ಸೆನ್ಸಿಟಿವ್ ಕಾಸ್ಮೆಟಿಕ್ ಇಂಡಸ್ಟ್ರಿ ಹೋಗಲಿಕ್ಕಾದರೆ ಸೊ ನಾವು ಅದರ ಈಗ ನೋಡಿ ಎಷ್ಟು ಫಾರ್ಮರ್ಸ್ ಈಗ ಇದ್ದಾರೆ. ಇದ್ರೆ ಪ್ಯಾಡಿ ನಾನೇ ಪ್ಯಾಡಿ ತುಂಬ ಮಾಡಿದೆ. ನಾನು 21 ಗದ್ದೆ ಪ್ಯಾಡಿ ಮಾಡಿದೆ ನಾನು. ಬಟ್ ಪ್ಯಾಡಿನಲ್ಲಿ ಅಷ್ಟು ಪ್ರಾಫಿಟಬಿಲಿಟಿ ಇಲ್ಲ. ಸೊ ನಮ್ಮದು ಎಂತ ಸೇಲ್ ಮಾಡ್ತೆ ಅದಕ್ಕೆ ರಿಟರ್ನ್ ಒಂದು ದೊಡ್ಡ ಸ್ಟೆಮ್ದು ಸೂಪ್ ಮಾಡ್ತಿದ್ದಾರೆ, ಸೂಪ್ ಆಗ್ತದೆ. ಮತ್ತು ಲೀಫನ್ನು ಯೂಸ್ ಮಾಡ್ತಿದ್ದಾರೆ. ಈಗ ವಿಯೆಟ್ನಾಂ, ಚೈನಾ, ಈಗ ಇಂಡೋನೇಷ್ಯಾ ಅದು ಎಲ್ಲ ಅವರು ಅದನ್ನು ಯೂಸ್ ಮಾಡಿದ್ದಾರೆ. ಈಗ ನಮಗೆ ಅದರ ಬಗ್ಗೆ ಇಲ್ಲಿ ಜಾಸ್ತಿ ಅವರಿಗೆ ಮಾಹಿತಿ ಇಲ್ಲ. ಸೊ ಅದನ್ನು ವೆಜಿಟೇರಿಯನ್ನಲ್ಲಿ ಆ ಸ್ಟಿಕ್ಕನ್ನು ನಾವು ಈಗ ಡ್ರಮ್ ಸ್ಟಿಕ್ ಹೇಗೆ ಯೂಸ್ ಮಾಡ್ತಾರೆ. ಇದು ಹಾರ್ಡ್ಲಿ ನಮಗೆ 8 ಇಂಚಸ್ ಟು 1 ಫೀಟ್ ಒಳಗೆ ಉಂಟು, ಜಾಸ್ತಿ ಗುಂಡಿ ಇಲ್ಲ. ಇದು ಜಸ್ಟ್ ಈ ಗದ್ದೆನೇ ನಾವು ಇದು ಮಾಡಿದ್ದೆ ಖಾಲಿ. ನಾವು ಟೋಟಲಿ ಅದಕ್ಕೆ ಇದು ಪ್ಲವಿಂಗ್ ಮಾಡಿಕೊಂಡು ಗೊಬ್ಬರ ಹಾಕಿ ಅಷ್ಟೇ ಹಾಕಿದ್ದೆವು ನಾವು. ರಿಸೋಮಿ ಅಂತಂದರೆ ರೂಟ್ ಬರ್ತದೆ. ಸೊ ಇದು ರೂಟ್ ಇಲ್ಲಿ ಡೆವಲಪ್ ಮಾಡಿದೆ. ಈಗ ಇದನ್ನು ನಾನೆಂದರೆ ಇಲ್ಲಿ ಒಂದು 8-9 ಡಿಫ್ರೆಂಟ್ ಇದರದ್ದು ಹಾಕಿದೆ ನಾವು. ಅದ್ರಲ್ಲಿ ನಾವು ನೋಡಿದರೆ ನಮ್ಮ ಊರಿಗೆ ಎಲ್ಲ ಸೂಟೇಬಲ್ ಯಾವುದು ಉಂಟು ಅದನ್ನು ನೋಡಿದೆ. ಅದನ್ನು ನೋಡಿ ನಾನು ಒಂದು 5-6 ಎಕರೆ. ಮತ್ತು ನಮಗೆ ಒಂದು ವೇಳೆ ನಮ್ಮದು ಇಂಡಸ್ಟ್ರಿದ ಸಪೋರ್ಟ್ ಸಿಕ್ಕಿದರೆ ಆ ಇಂಡಸ್ಟ್ರಿ ಬಂದರೆ ನಾವು ಬೇರೆಯವ್ರಿಗೆ ಎಲ್ಲರಿಗೆ ನಾವು ಹೇಳ್ಬೋದು. ಬಿಕಾಸ್ ಅದರಲ್ಲಿ ಅಂತ ನಾವೀಗ ನಾನು ಹೇಳಿದೆ 15 ರೂಪೀಸ್ಗೆ ನಾನು ಕೊಡುವಾಗ 100 ಹೂ ಹೇಗೆ ನೋಡಿ ಈಗ ನೀವು ನೋಡುವಾಗ ಇಲ್ಲಿ ತುಂಬ ಉಂಟು. ಮತ್ತೆ ಎಲ್ಲ ತೆಗಿಲಿಕ್ಕೆ ಅಂತ ದೊಡ್ಡ ವಿಷಯ ಇಲ್ಲ. ಒಂದು ಅರ್ಧ ಗಂಟೆನಲ್ಲಿ ನಿಮಗೆ ಒಂದು 100-200-500 ಹೂ ತೆಗಿಲಿಕ್ಕೆ ಕೂಡ ಇಲ್ಲ. ಇದು ಕೂಡ ಇಲ್ಲ. ಸೊ 500 ಹೂ ತೆಗಿಲಿಕ್ಕೆ 500ಗೆ ನೀವು ಇಮ್ಯಾಜಿನ್ 4,500 ರೂಪಾಯಿ ಇದು ಓನ್ ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ಬೂಮ್ ಆಗ್ಬೋದು. ಸರಿ, ಅದೇ ಹೇಗೆ ರೀತಿಯಲ್ಲಿ ಚೇಂಜ್ ಆಗ್ಬೋದು. ಈಗ ನಾವು ಪ್ಯಾಡಿ ನಮ್ಮ ಭತ್ತ ನಮ್ಮ ಊಟ ಮಾಡೋದು ಎಲ್ಲ ಅದಕ್ಕೆ ಫಸ್ಟ್ ಪ್ರಧಾನ. ಬಟ್ ರಿವರ್ ಬೆಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಮಗೆ ಅಂತ. ಸಾಲ್ಟ್ ವಾಟರ್ ಉಂಟು. ಈ ಸಾಲ್ಟ್ ವಾಟರ್ ಬೇರೆ ಟೈಮ್ನಲ್ಲಿ ಕೆಲವು ಸಲ ಒಳಗೆ ನೀರು ಬರ್ತದೆ. ಈಗ ಈ ನೀರಿನೊಳಗೆ ಸಾಲ್ಟ್ ಬಂದರೆ ನಮಗೆ ಇಫೆಕ್ಟ್. ಇದರಲ್ಲಿ ಎಂತ ಆಗ್ತಾ ಉಂಟು, ಈ ಬೆಲ್ಟ್ನಲ್ಲಿ ವಾಟರ್ ಟೇಬಲ್ ಇದು ಮಾಡ್ತೀವಿ ನಾವು, ಪೋಲ್ ಪೆಪ್ಪರ್ ಅಂತ. ಅದಕ್ಕೆ ಆ ಪೋಲ್ ಪೆಪ್ಪರ್